ಇವತ್ತಿನ ನಮ್ಮನೆ ಊಟ ಇದೇ ಥಾಲಿ ನೋಡಿ. ಜೋಳದ ರೊಟ್ಟಿ ಜೊತೆ ನಮ್ಮನೇಲಿ ಪುಂಡಿ ಸೊಪ್ಪಿನ ಪಲ್ಯ, ಹಾಗೆ ಬಾಳೆಕಾಯಿ ಮೊಸರು ಸಾಸಿವೆ ಜೊತೆಗೆ ಹಸಿಕಾಯಿ ಚಟ್ನಿ. ವಿಡಿಯೋನ ಸ್ಕಿಪ್ ಮಾಡಿದಿರಿ, ಪೂರ್ತಿ ನೋಡಿ. ಸೊ ಇಲ್ಲಿ ಬೇಕಾಗಿರೋ ಸಾಮಗ್ರಿಗಳು: ಜೋಳದ ಹಿಟ್ಟು, ಹಸಿಮೆಣಸಿನ್ಕಾಯಿ, ಸೊಪ್ಪು, ಬಾಳೆಕಾಯಿ, ಮೊದಲನೇದಾಗಿ ಹಸಿಮೆಣಸಿನ್ಕಾಯಿ. ಇದು ಕಡ್ಗಾಯಿ ಅಂತ ಉತ್ತರ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಸಿಗುತ್ತೆ. ಇದನ್ನ ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು. ಇದು ಅಷ್ಟಾಗಿ ಖಾರ ಇರೋದಿಲ್ಲ. ಸೊ ನೀವು ಮಾಡ್ಕೊಂಡಿದ್ಮೇಲೆ ಹೊರಗಡೆ 2-3 ದಿನ ಇಟ್ಟು ಕೂಡ ತಿನ್ಬೋದು. ಈ ರೀತಿ ಹುರ್ಕೊಂಡು ಇದಕ್ಕೆ ನಾವು ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಹಾಗೆ ಸ್ವಲ್ಪ ಬೆಲ್ಲ, ಖಾರ ಮುರಿಯೋದಕ್ಕೆ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ನಾವೆಲ್ಲ ಅಡುಗೆಗೂ ಸಾಮಾನ್ಯವಾಗಿ ಬೆಲ್ಲ ಯೂಸ್ ಮಾಡ್ತೀವಿ. ಸೊ ಇದು ತುಂಬ ಚೆನ್ನಾಗಿರುತ್ತೆ. ನೀವು ಮುಟ್ಟಿಗೆ ಅಂತ ತಿಂತೀರಲ್ವ, ಇದನ್ನು ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಅದನ್ನೂ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಈಗ ಹಸಿಕಾಯಿ ಚಟ್ನಿ ರೆಡಿ ಆಯಿತು. ನೆಕ್ಸ್ಟು ಬಾಳೆಕಾಯಿ ಸಾಸಿವೆ ಹೇಗೆ ಅಂತ. ಮೊದಲನೇದಾಗಿ ಬಾಳೆಕಾಯಿನ ಚೆನ್ನಾಗಿ ತೊಳೆದು ಹೆಚ್ಕೊಂಡು ಬೇಯಿಸೋಕೆ ಇಟ್ಕೊಂಡಿದ್ದೀನಿ. ಇದು ರುಬ್ಬೋದಕ್ಕೆ ತೆಂಗಿನಕಾಯಿ, ಹುರಿದಿರುವಂಥ ಹಸಿಮೆಣಸಿನ್ಕಾಯಿ, ಅರ್ಧ ಇಂಚಷ್ಟು ಶುಂಠಿ, ಹಾಗೆ 4-5 ಎಸಳು ಬೆಳ್ಳುಳ್ಳಿ. ಇದು ಜವಾರಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಸಿಪ್ಪೆ ಸಮೇತ ಹಾಕ್ತಾಯಿದ್ದೀನಿ, ಊರಿಂದ ತಂದಿರೋವಂಥದ್ದು. 2 ಲವಂಗ, ಜೊತೆಗೆ 7-8 ಕಾಳುಮೆಣಸು. ಫೈಬರ್ ಅಂಶ ಬೇಕು ಅನ್ನೋದ್ರಿಂದ ಬೆಳ್ಳುಳ್ಳಿ ಹಾಗೆ ಹಾಕ್ತಾಯಿದ್ದೀನಿ. ಸಾಸಿವೆ, ಜೊತೆಗೆ ನೀರು, ಹುರಿಗಡಲೆ. ಇಲ್ಲಿ ಸ್ವಲ್ಪ ಮಂದ ಬರಲಿ ಅನ್ನೋದಕ್ಕೋಸ್ಕರ ನಾನು ಹುರಿಗಡಲೆ ಹಾಗೂ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಬರೀ ಬಾಳೆಕಾಯಿ ಅಲ್ಲದಿರೆ ನೀವು ಸೀಮೆ ಬದನೆಕಾಯಿ, ಸೌತೆಕಾಯಲ್ಲಿ, ಹೀರೆಕಾಯಿಯಲ್ಲಿ ಕೂಡ ಈ ಮೊಸರು ಸಾಸಿವೆ ಮಾಡ್ಕೋಬೋದು. ಇಲ್ಲಿ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಹಾಗೆ ಕರಿಬೇವು ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇದು ಚಟಪಟಿಸಿದ ನಂತರ ಈರುಳ್ಳಿ ಹಾಕಿ ಹುರ್ಕೊಳ್ತೀನಿ. ಸೊ ನೀವು ಇಲ್ಲಿ ಯಾವ ತರಕಾರಿನಾದರೂ ಆ್ಯಡ್ ಮಾಡ್ಕೋಬೋದು. ಸೊ ನಾನು ಹೇಳ್ದಂಗೆ ತುಂಬ ಚೆನ್ನಾಗಿರುತ್ತೆ. ಬೇಸಿಗೆಗಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಬಟ್ ಟ್ರಾವೆಲಿಂಗಿಗೆ ಇದು ನಾನು ಸಜೆಸ್ಟ್ ಮಾಡಲ್ಲ. ಯಾಕೆಂದರೆ ಇದು ಕುದಿಸಿರಲ್ವಲ್ಲ, ಹಸಿದು ಹಾಕಿರ್ತೀವಲ್ವ, ಹಾಗಾಗಿ ಅದನ್ನು ಟ್ರಾವೆಲಿಂಗಿಗೆ ತೊಗೊಂಡೋಗೋಕ್ಕೆ ಅಷ್ಟು ಚೆನ್ನಾಗಿಲ್ಲ, ಬೇಗ ಕೆಟ್ಟೋಗುತ್ತೆ. ಇದು ನೋಡಿ, ಇದಾಗಿ ತಣ್ಣಗಾಗಿ ಮೇಲೆ ಈ ರೀತಿ ಈ ರುಬ್ಬಿರುವಂಥ ಮಸಾಲೆನ ಹಾಕ್ತೀವಿ. ಇದೆಲ್ಲ ತಣ್ಣಗಾದ್ಮೇಲೆ ಮೊಸರು ಸೇರಿಸ್ತೀವಿ. ಇದೇ ಬಾಳೆಕಾಯಿ ಮೊಸರು ಸಾಸಿವೆ. ಸೊ ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟ್ ಈ ಮಸಾಲೆ ಎಲ್ಲ ಕಲಸಿ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕಿಟ್ಟಿರ್ತೀನಿ. ತಿಂಡಿ ತಿನ್ನೋ ಟೈಮಿಗೆ ಅಥವಾ ಊಟ ಬಡಿಸೋ ಟೈಮ್ಗೆ ಅದಕ್ಕೆ ಮೊಸರು ಹಾಕಿ ಕಲಿಸ್ಕೊಡ್ತೀನಿ. ಯಾಕೆಂದ್ರೆ ಮೊಸರು ಹಾಕಿದ್ರೆ ಹುಳಿ ಬಿಡುತ್ತೆ, ನೀರು ಬಿಟ್ಕೊಳುತ್ತೆ ಅನ್ನೋದ್ರಿಂದ ಊಟ ಮಾಡೋ ಟೈಮಲ್ಲಿ, ಬಡಿಸೋ ಟೈಮಲ್ಲಿ ಮೊಸರನ್ನ ಆ್ಯಡ್ ಮಾಡ್ತೀನಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಇದು ಒಗ್ಗರಣೆ ಎಲ್ಲ ತಣ್ಣಗಾಗಿ ಮೇಲೆ ನಾವು ರುಬ್ಬಿಟ್ಟಿರೋವಂಥ ಮಿಶ್ರಣನ ಸೇರಿಸ್ಬೇಕಾಗತ್ತೆ. ಮೇಲೆ ಇದಕ್ಕೆ ಹಸಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿದ್ರಂತೂ ಇನ್ನೂ ರುಚಿ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ನಾವು ಮಾಡ್ತಾಯಿರೋದೇ ಪುಂಡಿ ಪಲ್ಯ. ಇಲ್ಲಿ ತರಕಾರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ 1 ಗಡ್ಡೆ ಈರುಳ್ಳಿನ ಹೆಚ್ಚಾಕ್ಕೊಳ್ತಾಯಿದ್ದೆ. ಹಾಗೆ ಹಿಂದಿನ ದಿನ ಕಡಲೆಕಾಳು, ಶೇಂಗಾನ ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಜೊತೆಗೆ ತೊಗರಿಬೇಳೆ, 1 ಸಣ್ಣ ಜಾಮೂನ್ ಬಟ್ಲದಷ್ಟು, ಜೊತೆಗೆ 2 ಚಮಚದಷ್ಟು ಮೆಂತೆ. ಸೊ ಇಲ್ಲಿ ಮೆಂತೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕಹಿ ಆಗುತ್ತಾ ಅಂತ ಕೇಳಬೇಡಿ, ಖಂಡಿತ ಕಹಿ ಆಗೋಲ್ಲ. ಹಾಗೆ ಇಲ್ಲಿ ಒಂದೇ ಒಂದು ಚುಟಿಕೆ ಹಿಡಿನೂ ಅಲ್ಲ, 1-2 ಸ್ಪೂನಷ್ಟು ಅಕ್ಕಿ, ಜೀರಿಗೆ. ಇಲ್ಲಿ ಮಸಾಲೆಗೆ ರುಬ್ಕೊಳೋದಕ್ಕೆ ಬೆಳ್ಳುಳ್ಳಿ, ಹಾಗೆ 2 ಗಡ್ಡೆ ಬೆಳ್ಳುಳ್ಳಿ ಚಿಕ್ಕದಿರುತ್ತೆ. ಸೊ 10-15 ಎಸಳು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಇಲ್ಲ ಹಸಿಮೆಣ್ಸಿನ್ಕಾಯಿ ಹುರ್ಕೊಳೋ ಅಷ್ಟಿಲ್ಲ, ಹಾಗೆ ತೆಂಗಿನಕಾಯಿ ತುರಿ, ಇದಿಷ್ಟು ರುಬ್ಬಿಟ್ಟು ಇದಕ್ಕೆ ಹಾಕ್ಕೊಳ್ತೀನಿ. ಯಾಕೆಂದರೆ ತುಂಬ ಚೆನ್ನಾಗಿ ರುಬ್ಬಿರೋದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಹಾಕ್ಕೊಂಡ್ರೆ ಹೊಂದ್ಕೊಳೋದಿಲ್ಲ ಅನ್ನೋಕ್ಕೋಸ್ಕರ ನಾನು ಇದನ್ನ ಸ್ವಲ್ಪ ನೀರಾಗಿ ಮಾಡ್ಕೊತಾ ಇದ್ದೀನಿ. ನೀವು ಟ್ರಾವೆಲಿಂಗಿಗೆ ತೊಗೊಂಡೋಗ್ತೀನಿ ಅಂದರೆ ಸ್ವಲ್ಪ ನೀರು ಕಡಿಮೆ ಯೂಸ್ ಮಾಡಿ, ಗಟ್ಟಿಗೆ ಜುನ್ಕಾತು ವಡೆ ಮಾಡ್ತಾರಲ್ಲ ಗಟ್ಟಿಗೆ, ಆ ರೀತಿ ಮಾಡಿಟ್ಕೊಂಡ್ರು ಇದು ಕೆಡೋದಿಲ್ಲ. ನೀವು ಟ್ರಾವೆಲಿಂಗಿಗೆಲ್ಲ ಬೆಸ್ಟಾಗಿರುತ್ತೆ ಇದು ತೊಗೊಂಡು ಹೋಗೋದು. ಸೊ ಇದನ್ನು ಹಾಕಿ ಮೇಲೆ ಸೊ ಒಂದು ಮಿಕ್ಸ್, ಅಂದರೆ ನೀರು ಎಲ್ಲ ಕೆಳಗಡೆ ಪಲ್ಸಸ್ ಎಲ್ಲ ಸೆಟ್ಲಾಗಲಿ ಅಂತ. ಇದಾಗಿ ಮೇಲಿಂದ ನಾನು ಸ್ವಲ್ಪ ಹಸಿ ಎಣ್ಣೆ, ಯಾಕೆಂದ್ರೆ ನಾವು ಇದಕ್ಕೇನು ಒಗ್ಗರಣೆ ಕೊಡೋದಿಲ್ವಲ್ಲ, ಡೈರೆಕ್ಟ್ 1 ಪಾಟ್ ಡಿಶ್, ತುಂಬ ಈಸಿ. ಆಮೇಲೆ ಉಪ್ಪು ಹಾಕಿಬಿಟ್ಟು ಜೊತೆಗೆ ಕರಿಬೇವು ಹಾಕ್ತಾಯಿದ್ದೀನಿ.
ಕರಿಬೇವು ಹಾಕಿದ ಮೇಲೆ ಇದಕ್ಕೆ ಮಾವಿನಕಾಯಿ ಹೋಳು ತುಂಬ ಚೆನ್ನಾಗಿರುತ್ತೆ. ಸೀಸನಲ್ಲಿ ನಾವು ಆ್ಯಡ್ ಮಾಡೇ ಮಾಡ್ತೀವಿ, ಇಲ್ಲಾಂದರೆ ಹುಣಸೆಹಣ್ಣಿನ ರಸ ಹಾಕಿ. ಇದಕ್ಕೆ ಟೊಮೆಟೊ ಯೂಸ್ ಮಾಡಲ್ಲ, ಸೊ ಹಾಗಾಗಿ ಇದನ್ನು ಹುಳಿ ಅಂಶಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಹಾಕಿ 3 ವಿಸಿಲ್ ಕೂಗಿಸಿದ್ರೆ ಇಲ್ಲಿ ನಮ್ಮ ಪುಂಡಿ ಸೊಪ್ಪು ಆಲ್ಮೋಸ್ಟ್ ಡನ್. ಸೊ ಈ ರೀತಿ ಆಗಿರುತ್ತೆ. ಇದನ್ನು ಆಗಿನ ಕಾಲದಲ್ಲೆಲ್ಲ ಬುತ್ತಿ ಕಟ್ಕೊಂಡು ಹೋಗೋಕ್ಕೆ ತುಂಬ ಯೂಸ್ ಮಾಡ್ತಾಯಿದ್ರು. ಸೊ ನಾನು ಮತ್ತೆ ಇಲ್ಲಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಜೊತೆಗೆ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿ ಹಾಕಿ ಇನ್ನೊಂದು ಕುದಿ ಚೆನ್ನಾಗಿ ಕುದಿಸ್ಕೊತೀನಿ. ಇದೆಲ್ಲ ಹೊಂದ್ಕೊಳಂಗೆ ಚೆನ್ನಾಗಿ ಕೈಯಲ್ಲೇ ತಿರುಗ್ತಾಯಿದ್ದೀನಿ. ಇದನ್ನು ಸ್ವಲ್ಪ ನೀರಾಗೆ ಮಾಡಿದ್ದೀನಿ. ಮೇಲೆ ಕೊತ್ತಂಬರಿ ಸೊಪ್ಪು ಅನ್ನಕ್ಕೂ ಆಗುತ್ತೆ ಅನ್ನೋದಕ್ಕೋಸ್ಕರ. ಯೂಶ್ವಲಿ ಸ್ವಲ್ಪ ಇನ್ನು ಮಂದನೇ ಇರುತ್ತೆ ಇದು. ನೆಕ್ಸ್ಟ್ ರೊಟ್ಟಿ ಮಾಡೋದು ನೋಡೋಣ. ಸೊ ಜಿಗುಟು ಮುದ್ದೆ ಥರ ನೋಡಿ, ರಾಗಿ ನೀವು ಮುದ್ದೆ ಮಾಡ್ಕೊತಿಲ್ಲ ರಾಗಿ ಹಿಟ್ಟಿಂದು, ಅದೇ ರೀತಿ ಮಾಡಿಕೊಂಡು ಮೇಲೆ ಹಸಿ ಹಿಟ್ಟು, ನಾವು ಒಣ ಹಿಟ್ಟು ಅಂತೀವಿ, ಬಟ್ ಬೆಂಗಳೂರು ಕಡೆ ಎಲ್ಲ ಹಸಿ ಹಿಟ್ಟು ಅಂತಾರೆ, ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು. ಗಂಟಿಲ್ದಿರೆ ನಮ್ಮ ಅಂಗೈನ ಹಚ್ಚಿ ಚೆನ್ನಾಗಿ ನಾದ್ಕೋಬೇಕು. ಇಲ್ಲಿ ಎಷ್ಟು ನಾದ್ಕೊಂಡು ಹದವಾಗಿ ಹಿಟ್ಟು ಮಾಡ್ಕೊತೀವೋ ರೊಟ್ಟಿ ಅಷ್ಟೇ ಚೆನ್ನಾಗಾಗುತ್ತೆ. ನಿಮಗೆಲ್ಲೂ ಹರಿಯೋದಾಗಲಿ ಅಥವಾ ಚೆನ್ನಾಗಿ ಉಜ್ಜೋಕ್ಕಾಗಲ್ಲ ಅನ್ನೋಷ್ಟೇ ಇಲ್ಲ. ಮೇಲೆ ಈ ರೀತಿ ಹಿಟ್ಟು ಹಾಕ್ಕೊಂಡು ನೋಡಿ, ಕೈ ಹಿಂಗೆ ಬೇಕಾದಾಗ ಸ್ವಲ್ಪ ನೀರನ್ನ ತಟ್ಟಿ ಅದನ್ನು ನಾವು ಈ ರೀತಿ ಹದವಾಗಿ ನಾದ್ಕೋಬೇಕು. ಇದು ನಮ್ಮ ಜಿಗುಟು ಅಂತ ಅಥವಾ ರೊಟ್ಟಿ ಮುದ್ದೆ. ಸೊ ಇಲ್ಲಿ ಒಂದೊಂದೇ ಉಳ್ಳೆ ನಮಗೆ ಎಷ್ಟು ಉದ್ದಕ್ಕಾಗುತ್ತೋ ಅಷ್ಟು ಸೈಜಿನ ತಗೊಂಡು ಒಣ ಹಿಟ್ಟಲ್ಲಿ ಅದ್ಕೊಂಡು ಹೀಗೆ ಲಟ್ಟಿಸ್ಕೊಳೋದು, ತೆಳ್ಳಗೆ ಲಟ್ಟಿಸ್ಕೊಬೋದು. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಸ್ಟೇಜ್ ಏನು ಅಂದರೆ ನೋಡಿ, ಈ ರೀತಿ ಅರಕ್ಕೆ ಕಟ್ಕೋಬೇಕು. ಇಲ್ಲ ನೀವು ಹೇಳ್ತೀರಲ್ಲ ತುಂಬ ಕ್ರ್ಯಾಕ್ಸ್ ಥರ ಬಾಯಿ ಬಿಟ್ಕೊಂತು ಓಪನ್ ಆಯಿತು ಅಂತ. ಸೊ ನಾವು ಈ ರೀತಿ ಮಾಡ್ಕೊಂಡ್ರೆ ಅದು ಓಪನ್ ಆಗೋಲ್ಲ. ಆಮೇಲೆ ಇನ್ನೊಂದು ನೋಡಿ, ಇಲ್ಲಿ ನಾವು ಯಾವ ಡೈರೆಕ್ಷನ್ ಕೆಳಗಡೆ ಇರುತ್ತೋ ಅದು ಕೆಳಗಡೆ ಇರಬೇಕು. ಮೇಲ್ಗಡೆ ಮುಖ ಮೇಲ್ಗಡೆನೇ ಇರಬೇಕು. ಚಪಾತಿ ಥರ ಹಿಂಗೆ ಮೇಲೆ ಕೆಳಗೆ ಆ ಫೇಸ್ ಈ ಫೇಸ್ ಇಲ್ಲ. ಇಲ್ಲಿ ಮೇಲ್ಗಡೆ ಉಜ್ತಾ ಇರೋದು ಹಾಗೇ ಇರುತ್ತೆ, ಕೆಳಗಡೆನೇ ಇರುತ್ತೆ. ಯಾಕೆ ಅಂತ ಹೇಳ್ತೀನಿ ನೋಡಿ. ಕೆಳಗಡೆ ನಿಮಗೆ ಆ ರೊಟ್ಟಿ ಮೂವ್ ಆಗಲಿಲ್ಲ ಅಂದರೆ ನೀವು ಇನ್ನೊಂದು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಉತ್ತೀರಲ್ವ, ಅದು ಎಕ್ಸೆಸ್ ಆಫ್ ಒಣ ಹಿಟ್ಟಿರುತ್ತೆ. ಸೊ ಅದನ್ನು ನಾವು ತೆಗಿತೀವಿ. ಹಾಗಾಗಿ ಇಲ್ಲಿ ರೊಟ್ಟಿಗೂ ಚಪಾತಿಗೂ ಇದೇ ವ್ಯತ್ಯಾಸ. ನೀವು ಮೇಲೆ ಕೆಳಗೆ ಮಾಡೋಂಗೆ ಇಲ್ಲ. ನೋಡಿ, ಒಂದು ಉದ್ದಿಟ್ಕೊಂಡಿರೋ ರೊಟ್ಟಿ ಇಲ್ಲಿ ಹಿಟ್ಟಿನ ಮುಖ ಮೇಲೆ ಬರೋಂಗೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಹಿಟ್ಟಿನ ಮುಖದ್ದೇ ಹಾಕ್ಕೋಬೇಕು. ಇದು ಬೇಯಿಸೋದಕ್ಕೆ ನಾವು ಯಾವಾಗಲೂ ಏನೇ ಮಾಡಿದ್ರೂ ಅಗ್ನಿದೇವನಿಗೆ ಸಂತೃಪ್ತಿ ಕೊಡಬೇಕು. ಹಾಗಾಗಿ ಏನು ಮಾಡಿದ್ರು ನಾನು ಹಂಚಿನ ರೊಟ್ಟಿ, ಹಂಚಿನ ಪೊಡ್ಡು, ಅನ್ನ ಮಾಡಿದಾಗ ಒಂಚೂರು ತೆಗೆದ್ಬಿಟ್ಟು ಒಲೆ ಮೇಲೆ ಇಡ್ತೀವಿ. ಸೊ ಅದಕ್ಕೋಸ್ಕರ ಒಂದು ಪುಟ್ಟದು ರೊಟ್ಟಿ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡಿಕೊಂಡು ಚೆನ್ನಾಗಿ ಹಂಚು ಕಾದಿರಬೇಕು. ನಂತರ ಹಿಟ್ಟಿನ ಮುಖನ ಈ ರೀತಿ ಮೇಲ್ ಮಾಡಬೇಕು. ಮೇಲ್ ಮಾಡಿ ಇದನ್ನು ಯಾಕೆ ಒದ್ದೆ ಬಟ್ಟೆಯಲ್ಲಿ ಹಚ್ತೀವಿ ಅಂದರೆ, ಇದು ನಾವು ಮುದ್ದೆ ಮಾಡ್ಕೊಂಡಿರೋದು ಅಲ್ದಿರೆ ಮೇಲೆ ಒಣ ಹಿಟ್ಟು ಹಾಕ್ಕೊಂಡಿರ್ತೀವಲ್ಲ, ಅದು ಬೆಂದಿರಲ್ಲ. ಸೊ ನಾಲ್ಗೆಗೆ ನೀವು ತಿನ್ನುವಾಗ ತೌಡು ಥರ ಫೀಲ್ ಬರುತ್ತೆ, ಬೇಯೋದಿಲ್ಲ ಚೆನ್ನಾಗಿ. ಹಾಗಾಗಿ ಈ ರೀತಿ ಹಸಿ ಮಾಡಿದಾಗ ರೊಟ್ಟಿ ತುಂಬ ಚೆನ್ನಾಗಿ ಬೆಂದು ಹೂವಾಗಿ ಮೃದುವಾಗಿ ಬರುತ್ತೆ. ಸೊ ಇದು ಮೃದುವಾಗಿ ತೆಳುವಾಗಿ ಬಿಸಿ ರೊಟ್ಟಿ ಮಾಡೋ ವಿಧಾನ. ಇದು ಕಟ್ಕೊಳ್ಳೋ ರೊಟ್ಟಿ ಅಲ್ಲ, ಇದು ನಿಮಗೆ ಸಾಫ್ಟಾಗಿ ಚಪಾತಿ ಥರನೇ ಇರುತ್ತೆ. ಸೊ ಈ ರೀತಿ ಬೇಯಿಸ್ಕೋಬೇಕು. ಇದು ಹೇಗೆ ಗೊತ್ತಾಗುತ್ತೆ ಅಂದರೆ, ಇಲ್ಲಿ ಡ್ರೈ ಆಗಿಬಿಟ್ಟು ಬಬಲ್ಸ್ ಬರೋಕ್ಕೆ ಶುರುವಾಗುತ್ತೆ ನೋಡಿ. ಮೇಲೆ ನೀವು ನೋಡ್ಬೋದು ಸಣ್ಣದಾಗಿ ಬಬಲ್ಸ್ ಬರುತ್ತೆ. ಸೊ ಹಾಗೆ ನಾವು ಇನ್ನೊಂದು ಮುಖ ಬೇಯಿಸ್ಕೊತೀವಿ. ಇನ್ನೊಂದು ಮುಖನ ಬಟ್ಟೆ ಸಹಾಯದಿಂದ ಚೆನ್ನಾಗಿ ಈ ರೀತಿ ಉಬ್ಬುತ್ತೆ. ನಾವು ಚೆನ್ನಾಗಿ ಲಟ್ಸಿದ್ರೆ ಎಲ್ಲೂ ತೂತಿಲ್ಲ, ಡ್ಯಾಮೇಜ್ ಇಲ್ಲ ಅಂದರೆ ಅದಾಗದೇ ಉಬ್ಬುತ್ತೆ. ಸ್ವಲ್ಪ ಹುಷಾರು, ಹಬೆ ಕೈ ಬಡಿದ್ರೆ ತುಂಬಾ ಕಷ್ಟ ಅನಿಸುತ್ತೆ. ಸೊ ಇದು ಹೀಗೆ ನಾವು ಬೇಯಿಸ್ಕೊಳ್ತಾ ಹೋಗ್ತೀವಿ. ಇದು ಬೆಂದ ನಂತರ ಮತ್ತೆ ಇನ್ನೊಂದು ಸಲ ತಿರುವಾಗಿ ಅರುಗು, ಇಲ್ಲಿ ಮೇನ್ ಇಂಪಾರ್ಟೆಂಟ್ ಬಾರ್ಡರ್ಸ್ ಅಥವಾ ಎಡ್ಜಸ್, ಅದನ್ನ ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಇದು ಬೇಯಿಸ್ಕೊಂಡಾಗಿ ಮೇಲಿಂದ ನೋಡಿ ಇಷ್ಟು ಮೃದುವಾದ ರೊಟ್ಟಿ ರೆಡಿಯಾಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಅದು ರೆಡಿಯಾಗಿದೆ ಅಂತ. ನೀವು ಚಿಕ್ಕ ಮಕ್ಳಿಗೂ ತಿನ್ನಿಸ್ಬೋದು, ಅಷ್ಟು ಸಾಫ್ಟಾಗಿದೆ. ಬಿಸಿ ತುಪ್ಪ ಬೆಣ್ಣೆ ಸವರಿ ತಿನ್ನಿಸ್ಬೋದು. ನೋಡಿ ಹಿಂಗೆ ಫೋಲ್ಡ್ ಮಾಡಿದ್ರೆ ಹಾಗೆ ಫೋಲ್ಡ್ ಆಗುತ್ತೆ. ಸೊ ಇದು ಜೋಳದ ರೊಟ್ಟಿ. ಹೇಳ್ತಾರಲ್ಲ ರೊಟ್ಟಿ ತಿನ್ನೋದು ತುಂಬ ಗಟ್ಟಿ ಅನ್ನೋಂಗೆ. ಬನ್ನಿ ಪ್ಲೇಟಿಂಗ್ ನೋಡೋಣ. ಸೊ ಮೊದಲನೇದಾಗಿ ನಮ್ಮ ಪುಂಡಿ ಸೊಪ್ಪಿನ ಪಲ್ಯ, ಹಾಗೆ ಇಲ್ಲಿ ಬಾಳೆಕಾಯಿ, ಮೊಸರು ಸಾಸಿವೆ ಜೊತೆಗೆ ಹಸಿಕಾಯಿ ಚಟ್ನಿ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಎಣ್ಣೆ. ನನಗೆ ಎಣ್ಣೆ ಇಷ್ಟ, ಬಟ್ ಇದು ನೀವು ತುಪ್ಪ ಮೊಸರು ಜೊತೆನೂ ತಿನ್ಬೋದು. ಜೊತೆಗೆ ಇದು ಹಾಕರ್ಕಿ ಸೊಪ್ಪು ಅಂತ ತುಂಬ ಒಳ್ಳೆಯದು. ನಮ್ಮ ಅತ್ತೆಯವರು ಊರಿಂದ ತಂದು ಪಾಟಲ್ಲಿ ಹಚ್ಚಿದ್ರು. ಇದೆಲ್ಲ ಗದ್ದೆ ಹೊಲದಲ್ಲಿ ಸಿಗುತ್ತೆ ಅದು. ಜೊತೆಗೆ ಮೂಲಂಗಿ ಸೊಪ್ಪು, ಎಲ್ಲರೂ ಹೇಳ್ತಾರೆ ಇಲ್ಲಿ ಮೂಲಂಗಿ ಸೊಪ್ಪು ಜೊತೆ ಸಿಗುತ್ತೆ. ಮೂಲಂಗಿ ಸೊಪ್ಪನ್ನ ಬಿಸಾಕಿ ಮೂಲಂಗಿ ಮಾತ್ರ ಯೂಸ್ ಮಾಡ್ತಾರೆ, ಬಟ್ ಇದು ತಿನ್ನೋದ್ರಿಂದ ನಿಮಗೆ ಬ್ಲ್ಯಾಡರ್ಗೆಲ್ಲ ತುಂಬ ಒಳ್ಳೆಯದು. ಸೊ ಇವತ್ತಿಂದನೇ ಸ್ವಲ್ಪ ರೂಢಿ ಮಾಡ್ಕೊಳ್ಳಿ. ಹಸಿ ಮೂಲಂಗಿ,
ಜೊತೆಗೆ ಈರುಳ್ಳಿ ಇದನ್ನೆಲ್ಲ ಹೆಚ್ಚಿಬಿಟ್ಟು ಸಣ್ಣಗೆ ಹೆಚ್ಚಿಬಿಟ್ಟು ಪಚ್ಚಡಿ ಅಂತ ಮಾಡ್ತಾರೆ. ಬಟ್ ನಾನು ಇಲ್ಲೇನೂ ಹೆಚ್ಚಿಲ್ಲ, ಹಾಗೆ ತಿನ್ನೋದ್ರಿಂದ ಮಜವಾಗಿರುತ್ತೆ ಅಂತ. ಮೆಂತ್ಯ ಸೊಪ್ಪು ಒಂದು ಮಿಸ್ಸಿಂಗ್ ಇದೆ. ಜೊತೆಗೆ ಜೋಳದ ರೊಟ್ಟಿ. ಸೊ ಇದು ನನ್ನ ಊಟದ ಥಾಲಿಯಾಗಿತ್ತು. ವಿಡಿಯೋ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವು ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ. ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ. ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.